ಸಾನ್ವಿಧ್ಯ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತೊಂದು ರುಚಿಕರವಾದ ಪಾಲಕ್ ರೈಸನ್ನು ಹೇಗೆ ಬೇಗನೆ ಮಾಡ್ಕೊಳೋದು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರಿಗೆ ಒಂದು ಮುಷ್ಟಿ ಆಗುವಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಾ ಇದ್ದೀನಿ. ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಮೆಣಸಿಕಾಯಿ 2 ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. 1 ಈರುಳ್ಳಿ, ಆ ಮೆಣಸಿಕಾಯಿ ಇಲ್ಲ ಅಂದರೆ ನೀವು ನಾರ್ಮಲ್ ಮೆಣಸಿಕಾಯಿ ಯಾವ್ದು ಹಾಕ್ತೀರೋ ಅದನ್ನೇ ಹಾಕೋಬೋದು. ಅದನ್ನೆಲ್ಲ ನಾನು ನುಣ್ಣಗೆ ರುಬ್ಬಿದ್ದೀನಿ. ನಂತರ ಅದಕ್ಕೆ 1 ಟೊಮೆಟೊ ಹಾಕಿಬಿಟ್ಟು ಮತ್ತೆ ರುಬ್ಕೊಂಬರ್ತಾ ಇದ್ದೀನಿ. ನುಣ್ಣಗೆ ರುಬ್ಬಿದರೆ ಆಯಿತು. ಇವಾಗ ಒಂದು ಕುಕ್ಕರನ್ನು ಒಲೆ ಮೇಲೆ ಬಿಸಿ ಮಾಡಲಿಕ್ಕೆ ಇಡೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಿಂದಿನ ದಿನವೇ ನಾನು ಬಟಾಣಿ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ. ಅರ್ಧ ಬಟ್ಲು ಬಟಾಣಿಯನ್ನು ಹಾಕೋತಾ ಇದ್ದೀನಿ. ಬಟಾಣಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು. ಏನು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ, ರುಬ್ಕೊಂಬಂದಿರೋದನ್ನು ಹಾಕಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ. ನಾನು ಹಿಂದಿನ ದಿನವೇ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನ ಇವಾಗ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ತುಂಬ ಚಿಕ್ಕದಾಗೇನು ಕಟ್ ಮಾಡೋದು ಬೇಡ. ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಬೇಕು. ಸೊಪ್ಪನ್ನು ಹಿಂದಿನ ದಿನವೇ ಕ್ಲೀನ್ ಮಾಡಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಎಲ್ಲ ರೆಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಸಣ್ಣ ಕಟ್ ಪಾಲಕನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ಕೆಲವು ಮಕ್ಕಳು ಸೊಪ್ಪು ಕಂಡ್ರೆ ಇಷ್ಟಪಡಲ್ಲ. ಆ ಥರ ಮಕ್ಕಳಿಗೆ ನಾವು ಈ ಥರ ನುಣ್ಣಗೆ ರುಬ್ಬಿ ಪೇಸ್ಟ್ ಥರ ಮಾಡಿ ಹಾಕಿ ಕೊಡೋದ್ರಿಂದ ಕಲರು ಚೆನ್ನಾಗಿರುತ್ತೆ. ನಾವಿವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿರೋದನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಕಲಿಸ್ಕೋಬೇಕು. ನಾನಿಲ್ಲಿ ಅಕ್ಕಿ ತೊಳೆದುಕೊಂಡಿರೋ ಅಕ್ಕಿಯನ್ನು 2 ಕಪ್ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಇದರಲ್ಲೇ ಎಣ್ಣೆಲೇ ಸ್ವಲ್ಪ ಫ್ರೈ ಆಗಲಿ. ಅದು ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು 1:2 ಆ ಲೆಕ್ಕದಲ್ಲಿ ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಪಾವ್ ಭಾಜಿ ಮಸಾಲನ್ನು ಹಾಕೋತಾ ಇದ್ದೀನಿ. ಪಾವ್ ಭಾಜಿ ಮಸಾಲ ಬದಲು ನೀವು ಯಾವುದಾದ್ರೂ ಮಸಾಲ ಹಾಕ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ತುಪ್ಪ ಹಾಕ್ಕೊಳೋದ್ರಿಂದ ಅನ್ನ ಸಾಫ್ಟಾಗಿ ಬರುತ್ತೆ, ಹಾಗೆ ಉದುರುದುರಾಗಿರುತ್ತೆ. 3 ವಿಸಿಲ್ ಆದಮೇಲೆ ನಾವು ಕುಕ್ಕರ್ನ ಓಪನ್ ಮಾಡೋಣ. ಇದು ತಣ್ಣಗಾಗಿದೆ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ನಾವು ಬಾಕ್ಸಿಗೆ ಹಾಕ್ಕೊಳ್ಳೋಣ. ನನ್ನ ಮಗಳ ಬಾಕ್ಸಿಗೆ ನಾನು ಮೊಸರು ಜೊತೆ ಪಾಲಕ್ ರೈಸನ್ನು ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ. ಅವಳು ಮೊಸರು ತುಂಬ ಇಷ್ಟಪಡ್ತಾಳೆ, ಹಾಗಾಗಿ ಮೊಸರು ಇಟ್ಕೊಂಡಿದ್ದೀನಿ. ನೀವು ಹಣ್ಣು ಅಥವಾ ತರಕಾರಿ ಯಾವುದಾದ್ರೂ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದರ ಲಂಚ್ ಬಾಕ್ಸ್ ಜೊತೆ ಒಂದು ಐಟಮನ್ನು ಇಟ್ಕೊಂಡು ನೀವು ಮಕ್ಕಳ ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ಕಡಿಮೆ ಪದಾರ್ಥಗಳನ್ನು ಬಳಸಿ ಸುಲಭವಾಗಿ ಪಾಲಕ್ ರೈಸನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನಿಮ್ಮ ಬಿಡುವಿನ ಸಮಯದಲ್ಲಿ ನನ್ನ ಒಂದು ಚಾನಲನ್ನು ವೀಕ್ಷಿಸ್ತಿರೋರಿಗೆ ತುಂಬ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.